ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ತಮಗೆ ಈ ದಿನ ನಾನು ಸೂಪರ್ ಬ್ರೈನ್ ಯೋಗ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಸೂಪರ್ ಬ್ರೈನ್ ಯೋಗ ಅನ್ನುವ ಪದ ಒಂದು ಪಾಶ್ಚಿಮಾತ್ಯರಿಂದ ನಮಗೆ ಸಿಕ್ಕಂಥ ಒಂದು ಕಾನ್ಸೆಪ್ಟ್, ಆದರೆ ಇದು ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ ನಮಗೆಲ್ಲ ಗೊತ್ತಿರೋ ಅಂಥದ್ದೇ. ಹಾಗಾಗಿ ಈ ಸೂಪರ್ ಬ್ರೈನ್ ಯೋಗ ಅಂತ ಅಂದರೆ ಏನು ಅಂತ ನಾವು ನೋಡೋದಕ್ಕೆ ಇದು ಆ ವರ್ಡ್ ತುಂಬ ಕ್ಯೂರಿಯಾಸಿಟಿ ಅಂತ ಅನಿಸುತ್ತೆ. ಆದರೆ ನಮ್ಗೆ ಸಾಮಾನ್ಯವಾಗಿ ಭಾರತೀಯರಿಗೆ ಯಾವಾಗಲೂ ಅಷ್ಟೇ, ಪಾಶ್ಚಿಮಾತ್ಯರಿಂದ ಬಂದರೆ ಅದು ಶಂಕದಿಂದ ಬಂದರೆ ತೀರ್ಥ ಅಂತ ಯಾವ ಥರ ಹೇಳ್ತೀವಿ, ಆ ಥರ ಪಾಶ್ಚಿಮಾತ್ಯರು ನಮಗೇನಾದರೂ ತಿಳಿಸಿದ್ರೆ ಆವಾಗ ನಮಗೆ ಅದ್ರ ಬಗ್ಗೆ ಒಂದು ಹೆಚ್ಚಿನ ಆಸಕ್ತಿ ಇರುತ್ತೆ. ಹೌದಾ, ಈ ಥರ ಮಾಡಿದ್ರೆ ಒಳ್ಳೆಯದಾ ಅಂತ ನಾವು ಯೋಚನೆ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ದೇವಸ್ಥಾನಕ್ಕೆ ಹೋದಾಗ, ಅದರಲ್ಲೂ ಮುಖ್ಯವಾಗಿ ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಕಿವಿಗಳನ್ನು ಹಿಡಿದುಕೊಂಡು ಒಂಥರ ಬಗ್ಗೆ ನಮಸ್ಕಾರ ಮಾಡೋವಂಥದ್ದು ಸಾಮಾನ್ಯ ನೋಡಿದ್ದೀವಿ. ಅದೇ ಥರ ಇದನ್ನು ಶಿಕ್ಷೆಯಾಗಿ ಶಾಲೆಗಳಲ್ಲಿ ಸಣ್ಣ ಮಕ್ಕಳಿದ್ದಾಗ ಅವರೇನಾದರೂ ಮಕ್ಕಳು ತಪ್ಪು ಮಾಡಿದ್ರೆ ಅಧ್ಯಾಪಕರು ಎರಡು ಕೈಗಳಲ್ಲಿ ಕಿವಿಗಳನ್ನು ಇಟ್ಕೊಂಡು ಅವರು ಕೂತ್ಕೊಂಡು ಮೇಲೆ ಏಳೋ ಅಂಥದ್ದನ್ನು ಶಿಕ್ಷೆನ ಕೊಡ್ತಾಯಿದ್ರು. ಹಾಗಾಗಿ ಇದನ್ನು ನಾವು ಶಿಕ್ಷೆ ಅಂತ ಅಂದ್ಕೊಳ್ತೀವಿ. ವಿದ್ಯಾರ್ಥಿಗಳಿಗೆ ಒಂದು ಡಿಸಿಪ್ಲಿನ್ ಬರೋದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಮತ್ತು ದೇವಸ್ಥಾನದಲ್ಲಿ ದೇವರ ಮುಂದೆ ಭಯ ಭಕ್ತಿಯಿಂದ ಈ ಥರ ನಾವು ಕ್ಷಮಿಸಪ್ಪ ನಾನೇನಾದ್ರು ತಪ್ಪು ಮಾಡಿದ್ರಿ ಅಂತ ಕೇಳ್ಕೊಳ್ಳೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಇದೊಂದು ಸೂಪರ್ ಬ್ರೈನ್ ಯೋಗ ಅನ್ನುವುದನ್ನು ಪಾಶ್ಚಿಮಾತ್ಯರು ನಮಗೆ ತಿಳಿಸಿದ್ದಾರೆ. ಬೇಕಾದಷ್ಟು ಕಾಯಿಲೆಗಳು, ಮೆಂಟಲಿ ರಿಟಾರ್ಡೆಡ್ ಆಗ್ಬೋದು, ಆಲ್ಝೈಮರ್, ಪಾರ್ಕಿನ್ಸನ್, ಅದೇ ಥರ ಬೇಕಾದಷ್ಟು ಸೈಕಾಲಜಿಕಲ್ ಅಂದರೆ ಮಕ್ಕಳಲ್ಲಿ ಯಾವಾಗ ಬುದ್ಧಿಮಾಂದ್ಯತೆ ಇರುತ್ತೆ ಅಥವಾ IQ ಕಮ್ಮಿ ಇರುತ್ತೆ ಅಂಥ ಮಕ್ಕಳಿಗೆ ಈ ಒಂದು ಥೆರಪಿಯಿಂದ ಆ ಮಕ್ಕಳ ಬುದ್ಧಿಮತ್ತೆಯನ್ನು ಹೆಚ್ಚಿಸಬಹುದು, ಅವರ ನ್ಯೂರಾನ್ಸ್ಗಳನ್ನ ನಾವು ಚೆನ್ನಾಗಿ ಪುನಃ ಡೆವಲಪ್ ಆಗಾಗೆ ಮಾಡಬಹುದು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾದರೆ ವಿಜ್ಞಾನಿಗಳ ಪ್ರಕಾರ ಇದೊಂದು ಸೂಪರ್ ಬ್ರೈನ್ ಯೋಗ ಅಂತಲೇ ಅವರು ಹೊಸದಾಗಿ ಅದನ್ನು ಕರೆದಿದ್ದಾರೆ. ಇದರಿಂದ ಏನೇನು ಲಾಭ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ನಮಗೆ ಕಾನ್ಸಂಟ್ರೇಷನ್, ಗಮನ ಹರಿಸುವಿಕೆ ತುಂಬ ಚೆನ್ನಾಗಿ ಆಗುತ್ತೆ. ಯಾರು ಈ ಥರ ಪ್ರತಿದಿನ ಒಂದು 10-15 ಸಲ ಮಾಡ್ತಾ ಬರ್ತೀವಿ, ಅದರಲ್ಲೂ ಮಕ್ಕಳಲ್ಲಿ ಈ ಥರ ನಾವು ಮಾಡಿಸಿದಾಗ ಕಾನ್ಸಂಟ್ರೇಷನ್ನು, ಅವರು ಯಾವುದೇ ಒಂದು ವಿಷಯದ ಬಗ್ಗೆ ಗಮನ ಹರಿಸುವುದು ಹೆಚ್ಚಾಗಿ ಅವರು ಕೇಂದ್ರೀಕರಿಸ್ತಾರೆ. ಇದರ ಜೊತೆಗೆ ಮೆಮೊರಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಶಾರ್ಟ್ ಟರ್ಮ್ ಮೆಮೊರಿ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಉದ್ದೀಪನಗೊಳ್ಳುತ್ತೆ. ಮತ್ತು ಗ್ರಾಸ್ಪಿಂಗ್ ಪವರು ಈ ಮಕ್ಕಳಿಗೆ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಬರುತ್ತೆ. ಏನೇ ಕೇಳಿದ್ರು ಅದನ್ನು ತಕ್ಷಣ ಗ್ರಹಿಸಿ ಅದಕ್ಕೆ ತಕ್ಕಂತೆ ಏನು ರೆಸ್ಪಾಂಡ್ ಮಾಡಬೇಕು ಅದನ್ನು ಮಾಡುವಂಥದ್ದನ್ನು ಈ ಮಕ್ಕಳು ಮಾಡ್ತಾ ಬರ್ತಾರೆ. ಅಂದರೆ ಬುದ್ಧಿಮತ್ತೆ, ನಮ್ಮ IQ ಮಕ್ಕಳಲ್ಲಿ ನಮಗೆ ಬೇಕಾಗಿರೋದು ಅವರ ಬುದ್ಧಿಮತ್ತೆ ಚೆನ್ನಾಗಿರಬೇಕು, IQ ಚೆನ್ನಾಗಿ ಡೆವಲಪ್ ಆಗಬೇಕು ಅಂತ. ಅದಕ್ಕೆ ತುಂಬ ಪೂರಕವಾಗಿರೋ ಅಂಥದ್ದು ಈ ಒಂದು ವ್ಯಾಯಾಮ ಅಂತಲೇ ಹೇಳ್ಬೋದು. ಯಾವ ಮಕ್ಕಳಿಗೆ ಸಣ್ಣದರಿಂದ ನಾವು ಈ ಒಂದು ವ್ಯಾಯಾಮವನ್ನು ಮಾಡಿಸ್ಕೊಳ್ತಾ ಬರ್ತೀವಿ, ಮೆಮೊರಿ ಆಗ್ಬೋದು, ಕಾನ್ಸಂಟ್ರೇಷನ್ ಆಗ್ಬೋದು, ಗ್ರಾಸ್ಪಿಂಗ್ ಆಗ್ಬೋದು, ಈ ಥರ ಕಾಗ್ನಿಟಿವ್ ರಿಲೇಟೆಡ್ ಏನೇನು ಇದೆ ಅದೆಲ್ಲ ಚೆನ್ನಾಗಿ ಉದ್ದೀಪನಗೊಳ್ಳುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಕಿವಿಯ ಎರಡು ಕಿವಿನ ನಾವು ಹೀಗೆ ಇಡ್ಕೊಂತೀವಿ, ಮತ್ತು ಕೂತ್ಕೊಳ್ಳೋದು, ಹೇಳೋದು, ಇದು ಮಾಡೋದ್ರಿಂದ ಎಂಡಾರ್ಫಿನ್ ಎನ್ನುವ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಆಗುತ್ತೆ. ಅದು ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ನಮ್ಮ ಮೆದುಳಿನಲ್ಲಿ ಉತ್ಪಾದನೆಯಾಗುವಂಥದ್ದು, ಅದು ತುಂಬ ಚೆನ್ನಾಗಿ ರಿಲೀಸ್ ಆಗುತ್ತೆ. ಅದೇ ಥರ ಆಕ್ಸಿಟಾಸನ್ ಅನ್ನುವ ಒಂದು ಲವ್ ಹಾರ್ಮೋನು, ಅದು ಸಹ ನಮಗೆ ತುಂಬ ಬೇಕಾಗಿರೋದು. ನಾವು ತುಂಬ ಆರೋಗ್ಯವಾಗಿ ಚೆನ್ನಾಗಿರಬೇಕು ಅಂತಂದರೆ ಎಂಡಾರ್ಫಿನ್ ಆಗ್ಬೋದು, ಆಕ್ಸಿಟಾಸಿನ್ ಆಗಿರ್ಬೋದು, ಸೆರಟಾನಿನ್ ಆಗ್ಬೋದು, ಡೋಪಾಮೈನ್, ಇಂಥ ಎಲ್ಲ ಹಾರ್ಮೋನುಗಳ ಒಂದು ಸೆಕ್ರೀಷನ್ ನಮ್ಮ ದೇಹದಲ್ಲಿ ಚೆನ್ನಾಗಿರಬೇಕು. ಈ ಒಂದು ಯೋಗದಿಂದ, ಈ ಒಂದು ಕ್ರಿಯೆಯಿಂದ ಎಂಡಾರ್ಫಿನ್ ಮತ್ತು ಆಕ್ಸಿಟಾಸಿನ್ ಇವೆರಡು ತುಂಬ ಚೆನ್ನಾಗಿ ರಿಲೀಸ್ ಆಗುತ್ತೆ ಅಂತ ವಿಜ್ಞಾನಿಗಳು ಹಲವಾರು ಸಂಶೋಧನೆಗಳ ಮುಖಾಂತರ ನಮಗೆ ಅದನ್ನ ಸ್ಪಷ್ಟೀಕರಿಸಿದ್ದಾರೆ. ಇದರ ಜೊತೆಯಲ್ಲಿ ಈ ಒಂದು ವ್ಯಾಯಾಮ ಮಾಡಿದಾಗ ನಾವು ಆಲ್ಫಾ ವೇವ್ಸ್ಗಳು ಮೆದುಳಿನಲ್ಲಿ ಜಾಸ್ತಿ ಆಗುತ್ತೆ. ನಮ್ಮ ಮೆದುಳಿನಲ್ಲಿ ಬೇಕಾದಷ್ಟು ವೇವ್ಸ್ಗಳು ಬರುತ್ತೆ. ನಾವು ಆ್ಯಕ್ಟಿವ್ ಆಗಿದ್ದಾಗ, ಈಗ ತುಂಬ ಏನೋ ಆ್ಯಕ್ಟಿವಾಗಿ ಕೆಲಸ ಮಾಡ್ತಿದ್ದೀವಿ, ಬೀಟಾ ವೇವ್ಸ್ಗಳಿರುತ್ತೆ. ನಾವು ನಿದ್ರೆ ಮಾಡಬೇಕಾದ್ರೆ ಥೀಟಾ ವೇವ್ಸ್ಗಳಿರುತ್ತೆ. ಹಾಗೆ ತುಂಬ ಒಂದು ಉತ್ಕೃಷ್ಟವಾದ ಧ್ಯಾನದ ಸ್ಥಿತಿಗೆ ಹೋದರೆ ಗಾಮಾ ವೇವ್ಸ್ಗಳಿರುತ್ತೆ. ಇಲ್ಲಿ ಆಲ್ಫಾ ವೇವ್ ತುಂಬ ಮುಖ್ಯವಾದದ್ದು. ಅದು ಒಂಥರ ನಿದ್ರಾವಸ್ಥೆಗೆ ಹೋಗಬೇಕಾದ್ರೆ ಬರುವಂತಹ ಸ್ಥಿತಿ, ಟ್ರಾನ್ಸ್ ಅಂತೀವಲ್ಲ ಆ ಥರ. ಹಾಗಾಗಿ ಈ ಆಲ್ಫಾ ವೇವ್ಸ್ಗಳನ್ನು ಉದ್ದೀಪನಗೊಳಿಸುತ್ತೆ ಈ ಒಂದು ಕ್ರಿಯೆಯಿಂದ ಅಂತ ವಿಜ್ಞಾನಿಗಳು ಬಹಳ ಚೆನ್ನಾಗಿ ಅದನ್ನು ಬ್ರೈನ್ ಸ್ಕ್ಯಾನ್ ಎಲ್ಲ ಮಾಡಿ ನಮಗೆ ತಿಳಿಸಿದ್ದಾರೆ. ಇದರ ಜೊತೆ ಈ ಒಂದು ಕ್ರಿಯೆಯಿಂದ, ಈ ಒಂದು ಯೋಗ ಅಥವಾ ಈ ಒಂದು ಏನು ಕ್ರಿಯೆ ನಾವು ಮಾಡ್ತೀವಿ, ಇದರಿಂದಾಗಿ ನಮ್ಮ
ಒಂದು ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ನಮ್ಮ ಇನ್ಫ್ಲಮೇಟರಿ ಏನು ದೇಹದಲ್ಲಿ ಉರಿಯೂತ ಇರುತ್ತೆ ಅದೆಲ್ಲ ಕಮ್ಮಿಯಾಗಿ ಇಮ್ಯುನಿಟಿ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಅದರಿಂದ ನಮಗೆ ಯಾವುದೇ ಕಾಯಿಲೆಗಳು ಬರೋದಿದ್ದ ಹಾಗೆ ದೇಹದಲ್ಲಿ ಮಕ್ಕಳಿಗೆ ರೋಗ ಪ್ರತಿರೋಧಕ ಶಕ್ತಿ ಬೆಳೆಯುವ ಹಾಗೆ ಆಗುತ್ತೆ ಅಂತ ವಿಜ್ಞಾನಿಗಳು ಬಹಳ ಚೆನ್ನಾಗಿ ಸ್ಪಷ್ಟಪಡಿಸಿದ್ದಾರೆ. ಇದರ ಜೊತೆಯಲ್ಲಿ ಇದು ನರ್ವ್ ಎಂಡಿಂಗ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ನರ್ವ್ ಎಂಡಿಂಗ್ಗಳು ಆ್ಯಕ್ಟಿವೇಟ್ ಆದಾಗ ಮನುಷ್ಯ ಕ್ರಿಯಾಶೀಲನಾಗಿರ್ತಾನೆ. ಅವನು ಯಾವುದೇ ಒಂದು ಪ್ರಚೋದನೆಗೆ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡುವಂಥ ಸಾಮರ್ಥ್ಯವನ್ನು ಪಡೆದಿರ್ತಾನೆ. ಹಾಗಾಗಿ ನಮ್ಮ ನರ್ವ್ ಎಂಡಿಂಗ್ಗಳು ಏನಿದೆ ಅದು ಚೆನ್ನಾಗಿ ಆ್ಯಕ್ಟಿವೇಟ್ ಆಗಬೇಕು, ಪ್ರಚೋದನೆ ಆಗಬೇಕು. ಅದಕ್ಕೆ ಅಂತಂದರೆ ಈ ಒಂದು ಪ್ರಕ್ರಿಯೆ ಕಿವಿಯನ್ನು ಹಿಡಿದುಕೊಂಡು ನಾವು ಹಿಂದೆಲ್ಲ ಶಿಕ್ಷೆ ಅಂತ ಅನ್ಕೊಂತಿದ್ವು, ಆದರೆ ಶಿಕ್ಷೆ ಅಲ್ಲ, ಇದು ವರ. ಇದನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಒಂದು ಏನು ಪ್ರತಿಕ್ರಿಯೆ ಶಕ್ತಿ ಏನಿರುತ್ತೆ ಅದು ತುಂಬ ಚೆನ್ನಾಗಾಗುತ್ತೆ. ಇದರ ಜೊತೆಗೆ ಮಲ್ಟಿ ಟಾಸ್ಕಿಂಗ್ ನೇಚರ್ ಅಂದರೆ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ, ಹೆಣ್ಣು ಮಕ್ಕಳು ಈ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ. ಅಂದರೆ ಬೇರೆ ಬೇರೆ ಬಹು ಕೆಲಸಗಳನ್ನು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಅಟ್ ಎ ಟೈಮ್ ಕಾರ್ಯನಿರ್ವಹಿಸೋಂಥದ್ದು ಸಾಮಾನ್ಯವಾಗಿ ಈ ಒಂದು ಶಕ್ತಿ ಪುರುಷರಲ್ಲಿ ಇರೋದಿಲ್ಲ. ಅವರು ಮೊನೋಫೋಕಲು ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಆದರೆ ಹೆಣ್ಣು ಮಕ್ಕಳು ಎಲ್ಲ ಕಡೆ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ಕೆಲಸಗಳನ್ನು ಅಟ್ ಎ ಟೈಮು ತುಂಬ ಒಳ್ಳೆ ಕಾರ್ಯಕ್ಷಮತೆಯಿಂದ ಮಾಡುವಂಥ ಶಕ್ತಿ ಅವರಿಗಿರುತ್ತೆ. ಹಾಗಾಗಿ ಈ ಒಂದು ಪ್ರಕ್ರಿಯೆ ಮಾಡೋದ್ರಿಂದ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಅವರಿಗೆ ಈ ಮಲ್ಟಿ ಟಾಸ್ಕಿಂಗ್ ನೇಚರನ್ನು ನಾವು ಮಕ್ಕಳಿಗೆ ಕಲಿಸ್ಬೋದು. ಸಾಮಾಜಿಕ ಕೌಶಲ್ಯಗಳು ಏನಿರುತ್ತೆ ಅದು ಮಕ್ಕಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ವಿಜ್ಞಾನಿಗಳು ಹಲವಾರು ಸಂಶೋಧನೆಗಳಿಂದ ಪ್ರೂವ್ ಮಾಡಿದ್ದಾರೆ ಇದನ್ನು. ಇದರ ಜೊತೆಯಲ್ಲಿ ಈ ಒಂದು ಎಕ್ಸಸೈಸ್ ನಾವು ಏನು ಮಾಡ್ತೀವಿ ಇದರಿಂದ ನಮ್ಮ ಬಲ ಮೆದುಳು ಮತ್ತು ಎಡ ಮೆದುಳು ಇದೆರಡು ಈಕ್ವಲೈಸ್ ಆಗುತ್ತೆ. ಈಕ್ವಲೈಸ್ ಆಗಿ ಎರಡೂ ಸಹ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ. ಕೆಲವೊಂದು ಪ್ರಕ್ರಿಯೆ ಮಾಡಿದಾಗ ಬಲ ಮೆದುಳು ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ, ಕೆಲವಕ್ಕೆ ಎಡ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಆದರೆ ಎರಡೂ ಈಕ್ವಲೈಸ್ ಮಾಡಿ ಎರಡನ್ನೂ ಆ್ಯಕ್ಟಿವೇಟ್ ಮಾಡುವಂಥ ಕಾರ್ಯಕ್ಷಮತೆಯನ್ನು ಕೊಡುವಂತಹ ಶಕ್ತಿ ಈ ಒಂದು ಪ್ರಕ್ರಿಯೆಗಿದೆ. ಇದು ನಮ್ಮ ಎರಡು ಮೆದುಳು ಈಕ್ವಲ್ ಆಗಿ ಆ್ಯಕ್ಟಿವೇಟ್ ಆಗೋದು ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಆ ಒಂದು ಗಂಟೆಯ ಸೌಂಡ್ ಏನಿರುತ್ತೆ ಫ್ರೀಕ್ವೆನ್ಸಿ ಅದರಿಂದನೂ ಸಹ ನಮ್ಮ ಬಲ ಮತ್ತು ಎಡ ಮೆದುಳು ಎರಡೂ ಈಕ್ವಲೈಸ್ ಆಗಿ ಎರಡೂ ತುಂಬ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸೋ ಹಾಗೆ ಆಗುತ್ತೆ. ಅದೇ ರೀತಿ ಈ ಒಂದು ಪ್ರಕ್ರಿಯೆ ಏನಿದೆ ಕಿವಿಯ ಎರಡು ಕಿವಿಗಳನ್ನು ಇಟ್ಕೊಂಡು ಮೇಲೆ ಕೆಳಗೆ ಎದ್ದೇಳೋದು ಕೂರೋದು ಮಾಡೋದನ್ನು ಮಾಡ್ತಾ ಬಂದರೆ ಬಲ ಮತ್ತು ಎಡ ಮೆದುಳು ಈಕ್ವಲೈಸ್ ಆಗಿ ತುಂಬ ಚೆನ್ನಾಗಿ ಮಕ್ಕಳ ಬುದ್ಧಿಮತ್ತೆ ಹೆಚ್ಚಾಗುತ್ತೆ, ಮಕ್ಕಳ ಬುದ್ಧಿ ಒಂದು ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾಗಿ ಇದನ್ನು ಪಾಶ್ಚಿಮಾತ್ಯರು ಸೂಪರ್ ಬ್ರೈನ್ ಯೋಗ ಅಂತ ಇದನ್ನು ಹೊಸದಾಗಿ ಒಂದು ಇದಕ್ಕೆ ಹೆಸರನ್ನು ಕೊಟ್ಟು ಹೇಳಿದ್ದಾರೆ. ಆದರೆ ಇದೇನು ನಮಗೆಲ್ಲ ಗೊತ್ತಿರೋ ಅಂಥದ್ದು. ನಾವೆಲ್ಲ ನಮ್ಮ ಪೂರ್ವಜರು ಇದನ್ನೆಲ್ಲ ನಡೆಸ್ಕೊಳ್ತಾ ಬಂದಿದ್ರು. ಆದರೆ ಈ ಯಾವುದೇ ಒಂದು ಅವರ ಆಚರಣೆಗಳಾಗ್ಬೋದು ಅದರಲ್ಲಿ ನಮಗೆ ಒಂದು ವೈಜ್ಞಾನಿಕತೆನ ನಾವು ತಿಳ್ಕೊಂಡಿಲ್ಲ. ಏನಕ್ಕೆ ಏನೋ ಮಾಡ್ತಾಯಿದ್ರು ನಾವು ಮಾಡ್ತೀವಿ, ಇಲ್ಲ ನಮಗಿಷ್ಟ ಇಲ್ಲ ನಾವು ಮಾಡಲ್ಲ. ಆದರೆ ಏನಕ್ಕೆ ಮಾಡ್ತಾಯಿದ್ರು, ಅದರಿಂದ ಏನು ಅನುಕೂಲ ಆಗುತ್ತೆ ಅನ್ನುವುದನ್ನು ನಾವು ಯಾವತ್ತೂ ಆಲೋಚನೆಯನ್ನು ಮಾಡಿಲ್ಲ. ಆ ನಿಟ್ಟಿನಲ್ಲಿ ಏನಿರಬಹುದು ಅಂತ ಒಂದು ಅದರ ವೈಜ್ಞಾನಿಕತೆಯನ್ನು ತಿಳಿದುಕೊಳ್ಳುವ ಪ್ರಯತ್ನವೂ ಸಹ ನಾವು ಮಾಡಿಲ್ಲ. ಹಾಗಾಗಿ ಈ ಸೂಪರ್ ಬ್ರೈನ್ ಯೋಗ ಯಾವುದೇ ಒಂದು ಖರ್ಚಿಲ್ಲದೆ ಮಾಡುವಂತಹ ಪ್ರಕ್ರಿಯೆ, ಮನೆಯಲ್ಲೇ ಮಾಡುವಂಥದ್ದು ಅಥವಾ ನಾವು ದೇವಸ್ಥಾನದಲ್ಲಿ ಹೋದಾಗ್ಲೂ ಮಾಡಬಹುದು. ಸಾಮಾನ್ಯವಾಗಿ ಇದನ್ನು ಮಕ್ಕಳಿಂದ ಸಣ್ಣ ಮಕ್ಕಳಲ್ಲಿ 15 ವರ್ಷದ ಒಳಗಡೆ ಈ ಥರದನ್ನು ನಾವು ಪ್ರಕ್ರಿಯೆಯಲ್ಲಿ ಅವ್ರನ್ನ ತೊಡಗಿಸಿಕೊಂಡಾಗ ಅವರ ಮೆದುಳು ನ್ಯೂರಾನ್ಸ್ ಡೆವಲಪ್ಮೆಂಟು ತುಂಬ ಚೆನ್ನಾಗಾಗುತ್ತೆ. ಏಕೆಂದರೆ 15 ವರ್ಷದ ಒಳಗಡೆ ಏನಿದೆ ಅದು ತುಂಬ ಕ್ರಿಟಿಕಲ್ ಅಂತ ನಾವು ಹೇಳ್ಬಹುದು. ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಸರಿಯಾಗಿ ಮೆದುಳಿಗೆ ಸಂಬಂಧಿಸಿದಂತಹ ಕಸರತ್ತನ್ನು ನಾವು ಮಾಡದೆ ಹೋದಾಗ ಆ ಮಕ್ಕಳ ಮೆದುಳು ಎಷ್ಟು ಬೆಳಿಬೇಕೋ ಆ ಮಟ್ಟಕ್ಕೆ ಆ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಬರೀ ನಾವು ನ್ಯೂಟ್ರಿಟಿವ್ ಒಳ್ಳೆ ಪೌಷ್ಟಿಕ ಆಹಾರ ಕೊಟ್ಟರೆ ಮಾತ್ರ ಮೆದುಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲ್ಲ, ಅದಕ್ಕೆ ಸರಿಯಾದ ಒಂದು ಎಕ್ಸಸೈಸ್ ವ್ಯಾಯಾಮನೂ ಬೇಕು. ದೈಹಿಕ ವ್ಯಾಯಾಮ ಫೈನ್ ನಾವೆಲ್ಲ ಮಾಡ್ತೀವಿ, ಆದರೆ ಮೆದುಳಿಗೂ ಸಹ ವ್ಯಾಯಾಮ ಬೇಕು. ಅದು ಇಂಥ ಒಂದು ಸೂಪರ್ ವ್ಯಾಯಾಮ, ಸೂಪರ್ ಬ್ರೈನ್ ಯೋಗ ಅಂತ ನಾವೇನಂತೀವಿ ಇದು ತುಂಬ ಸಿಂಪಲ್ ಆದ ಒಂದು ಪ್ರಕ್ರಿಯೆ. ಇಲ್ಲಿ ಇದನ್ನು ಯಾವತ್ತೋ ಒಂದು ಸಲ ಮಾಡಿ ನಾನು ತುಂಬ ಚೆನ್ನಾಗಾಗುತ್ತೆ, ಮೆಮೊರಿ ಚೆನ್ನಾಗಿ ಬಂತು, ನಂದು IQ ಇಂಪ್ರೂವ್ ಆಯಿತು ಅನ್ನೋಕ್ಕೆ ಸಾಧ್ಯ ಇಲ್ಲ. ಇದು ನಾವೇನಾದರೂ ಮಾಡ್ತಾ ಬಿಟ್ಟರೆ ಹಾಗೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಇದೊಂದು ನಿರಂತರವಾಗಿ ನಡೆಯಬೇಕಾದಂತಹ ಒಂದು ಯೋಗ ಅಂತಲೇ ಹೇಳ್ಬಹುದು ಅಥವಾ ಒಂದು ವ್ಯಾಯಾಮ. ಇದನ್ನು ಸಣ್ಣ ಮಕ್ಕಳಿಂದ
ಅವರಿಗೆ ಒಂದು 3-4 ವರ್ಷದಿಂದ ಆರಂಭವಾಗಿ 15-20 ವರ್ಷದವರೆಗೂ ಅವರಿಗೆ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸು ಕಂಪ್ಲೀಟು ಡೆವಲಪ್ಮೆಂಟ್ ಎಲ್ಲ ಆಗೋವರೆಗೂ ಇದನ್ನು ನಾವು ಮಾಡ್ತಾ ಬಂದರೆ ಅವರ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸಲ್ಲಿ ಲೇಯರ್ಸ್ಗಳಿರುತ್ತಲ್ಲ ಕಾರ್ಟೆಕ್ಸ್ದು ಬಹಳ ತಿಕ್ಕಾಗಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗೋದ್ರಿಂದ ಮುಂದಿನ ದಿನದಲ್ಲಿ ಅವರ ಒಂದು ನರಕೋಶದ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ, IQ ಚೆನ್ನಾಗಿರುತ್ತೆ. ಹಾಗಾಗಿ ಅವರು ದೈಹಿಕ ಸಾಮರ್ಥ್ಯದ ಜೊತೆಗೆ ಮಾನಸಿಕ ಸಾಮರ್ಥ್ಯವನ್ನು ಸಹ ಪಡೆದು ಯಾವುದೇ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಳ್ಳುವಂತಹ ಶಕ್ತಿಯನ್ನು ಪಡೀತಾರೆ. ಹಾಗಾಗಿ ಮಾನಸಿಕ ಆರೋಗ್ಯಕ್ಕೆ ಇದೊಂದು ಅತ್ಯುತ್ತಮವಾದ ಯೋಗ ಅಂತಲೇ ಹೇಳ್ಬಹುದು. ನಮಸ್ಕಾರ.